ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಫಾರೆಸ್ಟ್ ವಾಚರ್ ಪೋಸ್ಟಿಗೆ ಯಾವ ರೀತಿ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ತಾರೆ ಅಂತ ಮೊಬೈಲ್ ಮೂಲಕ ಅರ್ಜಿಯನ್ನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿಕೊಂಡು ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ತುಂಬ ಈಜಿ ಇದೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚಲ್ಲಿ aranya.gov.in ಅಂತ ಸರ್ಚ್ ಮಾಡಿ, ಹಾಗೂ ಬರುತ್ತೆ. ಇನ್ನೊಂದು ಲಿಂಕ್ ಇದೆ, ಡೈರೆಕ್ಟ್ ಲಿಂಕು, ರಿಕ್ರೂಟ್ಮೆಂಟ್ aranya.gov.in ಅಂತ ಇದೆ. ಡೈರೆಕ್ಟ್ ಲಿಂಕ್, ಇದು ಅಪ್ಲಿಕೇಶನ್ ಓಪನ್ ಆಗೋದು. ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಫಸ್ಟ್ ಬರುತ್ತೆ ನೋಡಿ, ರಿಕ್ರೂಟ್ಮೆಂಟ್ aranya.gov.in ಅಂತ. ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೈರೆಕ್ಟ್ ನಿಮಗೆ ಲಾಗಿನ್ ಪೇಜ್ಗೆ ಬರುತ್ತೆ. ಇದರಲ್ಲಿ ಮೊದಲಿಗೆ ನಾವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗುತ್ತೆ ನೋಡಿ. ಆನ್ಲೈನ್ ಅಪ್ಲಿಕೇಶನ್ ಫಾರ್ ರಿಕ್ರೂಟ್ಮೆಂಟ್ ಪೋಸ್ಟ್ ಫಾರ್ ಫಾರೆಸ್ಟ್ ವಾಚರ್ಸ್ ಅಂತಿದೆ. ಇಲ್ಲಿ ನಮಗೆ ರಿಜಿಸ್ಟ್ರೇಷನ್ ಅಂತಿದೆ ನೋಡಿ, ರಿಜಿಸ್ಟ್ರಿಯರ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಿಮಗೆ ಈ ರೀತಿಯಾಗಿ ಬರುತ್ತೆ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್. ಮೊದಲಿಗೆ ನಿಮ್ಮ ಒಂದು ಹೆಸರನ್ನು ಹಾಕ್ಕೊಳ್ಳಿ. SLCನಲ್ಲಿ ಯಾವ ರೀತಿ ಇರುತ್ತೆ ಹೆಸರು, ಆ ರೀತಿಯಾಗಿ ಹಾಕ್ಕೊಳ್ಳಿ. ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಹಾಕ್ಕೊಳ್ಳಿ. ಹಾಕೊಂಡ ನಂತರ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲ್ ಆರ್ ಫೀಮೇಲು. ಅದಾದ ಆಧಾರ್ ನಂಬರ್ ಹಾಕ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಸರ್ವರ್ ಬಿಜಿ ಇರೋ ಕಾರಣ 2 ದಿನದ OTP ಬರ್ತಾ ಇದ್ದಿಲ್ಲ, ಸೊ ಇವಾಗ ಬರ್ತಾ ಇದೆ. ಸೊ ಮೊಬೈಲ್ ನಂಬರ್ ಹಾಕೊಂಡು ಗೆಟ್ OTP ಅಂತ ಕೊಡಿ. OTP ಬರುತ್ತೆ, ಬಂದಿರೋಂಥ OTP ಹಾಕ್ಕೊಳ್ಳಿ. ಹಾಕಿ ವೆರಿಫೈ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಮೇಲ್ ಐ ಡಿ ಹಾಕ್ಕೊಳ್ಳಿ. ಚಾಲ್ತಿಯಲ್ಲಿರುವಂಥ ಇಮೇಲ್ ಐ ಡಿ ಹಾಕ್ಕೊಳ್ಳಿ. ಅದಂತ ಎಂಟರ್ ಬರುತ್ತೆ, ಎಂಟರ್ ಮತ್ತೊಂದು ಸಲ ಇಮೇಲ್ ಐ ಡಿ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಸಬ್ಮಿಟ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಸಕ್ಸಸ್ಫುಲ್ ಆಗಿ ರಿಜಿಸ್ಟ್ರೇಷನ್ ಆಗಿದೆ ಅಂತ ಬರುತ್ತೆ. ಅದೊಂದು ಸ್ಕ್ರೀನ್ಶಾಟನ್ನು ತಗೋಬೇಕು. ಅದಾದ ನಂತರ ನಿಮ್ಮ ಒಂದು ಮೊಬೈಲಿಗೆ ಮೆಸೇಜ್ ಕೂಡ ಬರುತ್ತೆ ನೋಡಿ, ಮೆಸೇಜ್ ಯಾವ ರೀತಿ ಬಂದಿದೆ ಅಂತ ನೋಡಿ. ಈ ರೀತಿಯಾಗಿ ಬರಬೇಕು ನೋಡಿ. 2026-27 ಸಾಲಿನಲ್ಲಿ ಅರಣ್ಯ ವೀಕ್ಷಕ ಹುದ್ದೆಗೆ ನೇರ ನೇಮಕಾತಿ ಅರ್ಜಿ ಸಲ್ಲಿಸಲು ನಿಮ್ಮ ನೋಂದಣಿ ಯಶಸ್ವಿಯಾಗಿರುತ್ತದೆ ಅಂತ ಬಂದಿದೆ ನೋಡಿ. ರಿಜಿಸ್ಟ್ರೇಷನ್ ಯಶಸ್ವಿಯಾಗಿದೆ, ನಿಮ್ಮ ನೋಂದಣಿ ಸಂಖ್ಯೆ ಅಂತ ಕೂಡ ನೋಂದಣಿ ಸಂಖ್ಯೆ ಕೂಡ ಬಂದಿದೆ. ಈ ಒಂದು ನೋಂದಣಿ ಸಂಖ್ಯೆಯನ್ನು ಒಂದು ಕಡೆ ನೀವು ನೋಟ್ ಮಾಡಿಟ್ಕೊಳ್ಬೇಕಾಗುತ್ತೆ. ಈ ಒಂದು ನೋಂದಣಿ ಸಂಖ್ಯೆಯನ್ನು ಹಾಕಿ ಮತ್ತೆ ನೀವು ಲಾಗಿನ್ ಅನ್ನು ಮಾಡ್ಕೋಬೇಕಾಗುತ್ತೆ. ಬೆಳಗ್ಗೆ ನಾನು 5 ಗಂಟೆಗೆ ಅಪ್ಲೈ ಮಾಡಿದ್ದೀನಿ ನೋಡಿ. ಈಗ ಸಮಯ ಎಷ್ಟಾಗಿದೆ ಅಂತ 4 ಗಂಟೆ 34 ನಿಮಿಷಕ್ಕೆ ನಾನು ಅಪ್ಲೈನ ಮಾಡಿದ್ದೇನೆ. ಸರ್ವರ್ ಬಿಜಿ ಇರೋ ಕಾರಣಕ್ಕಾಗಿ ಬೆಳಗ್ಗೆ ಎದ್ದು ಮಾಡಿದ್ದೀನಿ. 4:30ಕ್ಕೆ ಈ ಒಂದು ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಲಾಗಿನ್ ಮಾಡ್ಕೊಳ್ಳೋಣ. ಇವಾಗ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನಾನು ಲಾಗಿನನ್ನು ಮಾಡ್ಕೊತಾ ಇದ್ದೀನಿ. ಬಂದಿರುವಂಥ ರಿಜಿಸ್ಟ್ರೇಷನ್ ನಂಬರು ಇಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡು ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಹಾಕ್ಕೊಳ್ಳಿ. ಒಂದು ಡೇಟ್ ಆಫ್ ಬರ್ತ್ ಹಾಕ್ಕೊಂಡು ಲಾಗಿನ್ ಅಂತಿದೆ, ಈ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಲಾಗಿನ್ ಮಾಡ್ಕೊಂಡು ಕೂಡ ನಿಮಗೆ ಒಂದು OTP ಬರುತ್ತೆ. OTP ವೆರಿಫಿಕೇಷನ್, ಎಂಟರ್ ದ OTP ಸೆಂಟ್ ಯುವರ್ ಮೊಬೈಲ್ ಅಂತ ಬಂದಿದೆ. ಸೊ ಬಂದಿರುವಂಥ OTPಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. OTP ಹಾಕ್ಕೊಂಡು ವೆರಿಫೈ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಲಾಗಿನ್ ಆದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೆಲೆಕ್ಟ್ ರೀಜನ್ ಫ್ರಮ್ ವಿಚ್ ರಿಕ್ರೂಟ್ಮೆಂಟ್ ಅಂತ ಬಂದಿದೆ. ಇಲ್ಲಿ ನಿಮಗೆ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ನಂಬರ್ ಕೂಡ ಕಾಣ್ತಾ ಇದೆ. ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕೂಡ ನಿಮಗೆ ಶೋ ಆಗ್ತಾ ಇದೆ. ಇದರಲ್ಲಿ ನಿಮಗೆ ರೀಜನ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. HK ಮತ್ತು ನಾನ್ HK ಎರಡು ರೀತಿಯಲ್ಲಿ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ಅಥವಾ ನಾನ್ ಕಲ್ಯಾಣ ಕರ್ನಾಟಕ ಸೆಲೆಕ್ಟ್ ಅನ್ನು ಮಾಡ್ಕೋಬೇಕು. ಇಲ್ಲಿ ಯಾವುದನ್ನ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಲ್ಯಾಣ ಕರ್ನಾಟಕ ಆಗ್ತಾ ಇದ್ರೆ ಕಲ್ಯಾಣ ಕರ್ನಾಟಕ HK ಅಂತ ತಗೊಳ್ಳಿ. ನಾನು ಕಲ್ಯಾಣ ಕರ್ನಾಟಕ ಆಗ್ತಾ ಇದ್ರೆ ಇದನ್ನ ನಾನ್ HK ಅಂತ ತಗೊಂಡು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಅಂತ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಅದಾದ ಸೆಲೆಕ್ಟ್ ಸರ್ಕಲ್ ಅಂತ ಬಂದಿದೆ ನೋಡಿ, ಇಲ್ಲಿ ಸೆಲೆಕ್ಟ್ ಸರ್ಕಲ್ ಅಂತಿದೆ. ಒಂದು ಸೆಲೆಕ್ಟ್ ಸರ್ಕಲ್ ಮಾಡ್ಕೊಳ್ಳಿ. ಕಲ್ಯಾಣ ಕರ್ನಾಟಕದಲ್ಲಿ ಬಳ್ಳಾರಿ ಮತ್ತು ಕಲಬುರಗಿ ಸರ್ಕಲ್ ಎರಡೇ ಇದ್ದಾವೆ ನೋಡಿ. ಬಳ್ಳಾರಿ ಮತ್ತು ಕಲಬುರಗಿ ಎರಡೇ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ನೋಟಿಫಿಕೇಶನ್ ನಂಬರು ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ, ಕಲ್ಯಾಣ ಕರ್ನಾಟಕ ನೋಟಿಫಿಕೇಶನ್ ನಂಬರ್. ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟಿದ್ದಾರೆ, ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂತೀರಿ. ಮಾಡ್ಕೊಂಡಂತ ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತಿದೆ ನೋಡಿ. ಈ ಒಂದು ಪ್ರೊಸೀಡ್ ಟು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಅಂತ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಒನ್ಸ್ ಯು ಪ್ರೊಸೀಡ್ ದ ಅಪ್ಲಿಕೇಶನ್ ಯು ಕ್ಯಾನಾಟ್ ಚೇಂಜ್ ದ ಸೆಲೆಕ್ಟೆಡ್ ರೀಜನ್ ಆರ್ ಸೆಲೆಕ್ಟೆಡ್ ಸರ್ಕಲ್ ಅಂತಿದೆ. ಒಂದ್ಸಲ ನೀವು ಪ್ರೊಸೀಡ್ ಮಾಡಿದ ನಂತರ ನಿಮಗೆ ಸರ್ಕಲ್ ಅನ್ನ ಚೇಂಜ್ ಮಾಡ್ಕೋದಕ್ಕೆ ಮತ್ತು ರೀಜನ್ ಸೆಲೆಕ್ಟ್ ಮಾಡ್ಕೋದಕ್ಕೆ ಅವಕಾಶ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ HK ನಾನ್ HK ಅಂತ ನೀವು ಮೊದಲಿಗೆ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಯಾಕಂದ್ರೆ ತಿದ್ದುಪಡಿ ಮಾಡ್ಕೋದಕ್ಕೆ ಅವಕಾಶ ಇರೋದಿಲ್ಲ. ಸರ್ಕಲ್ ವೃತ್ತವನ್ನು ಮತ್ತು
ರಿಲಿಜನ್ ಅಂತ ಕೊಟ್ಬಿಟ್ಟಿದ್ದಾರೆ. ರೀಜನ್ ನಾನ್ ಎಚ್ ಕೆ ಚೇಂಜ್ ಮಾಡ್ಕೋಕೆ ಬರೋದಿಲ್ಲ ಅಂತ, ಹಾಗಾಗಿ ಕನ್ಫರ್ಮ್ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ರೆಡ್ ಅಕ್ಷರದಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಅನ್ನು ಕೊಟ್ಟಿದ್ದಾರೆ, ಇಂಟ್ರೊಡಕ್ಷನ್ ಅನ್ನು, ಅದನ್ನು ಒಂದ್ಸಲ ಓದ್ಕೋಬೇಕು ನೋಡಿ. ಆಫ್ಟರ್ ಇ ಸೈನ್ ನೋ ಮಾಡಿಫಿಕೇಶನ್ ಆರ್ ಅಲೌಡ್ ಅಂತ ಕೊಟ್ಟಿದ್ದಾರೆ ನೋಡಿ. ಇ ಸೈನ್ ಆದ ನಂತರ ಯಾವುದೇ ರೀತಿ ತಿದ್ದುಪಡಿ ಮಾಡ್ಕೋದಕ್ಕೆ ಅವಕಾಶ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಗೂ ವೆರಿಫೈ ಆಲ್ ಡೀಟೇಲ್ಸ್ ಬಿಫೋರ್ ಮೇಕಿಂಗ್ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ. ಪೇಮೆಂಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಒಂದೆಲ್ಲ ಮಾಹಿತಿಯನ್ನ ವೆರಿಫೈ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ನೋ ರಿಫಂಡ್ಸ್ ವಿಲ್ ಬಿ ಫಾರ್ವರ್ಡೆಡ್ ಅಗೇನ್ಸ್ಟ್ ಅಪ್ಲಿಕೇಶನ್ ಫೀಸ್ ಅಂತ ಕೊಟ್ಟಿದ್ದಾರೆ. ರಿಫಂಡ್ ಯಾವುದೇ ಕಾರಣಕ್ಕಾಗಿ ನಿಮಗೆ ವಾಪಸ್ ಮಾಡಲಾಗಿಸಲಾಗ ಅಂತ ಕೊಟ್ಟಿದ್ದಾರೆ. ಒಂದ್ಸಲ ನೀವು ಪೇಮೆಂಟ್ ಮಾಡಿದ ಮೇಲೆ ಯಾವುದೇ ಮಿಸ್ಟೇಕ್ ಆದರೆ ಪೇಮೆಂಟನ್ನು ಮಾಡಿಸಲು ಆಗುವುದಿಲ್ಲ ಅಂತ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಕೇರ್ಫುಲ್ ಆಗಿ ಅಪ್ಲಿಕೇಶನ್ ಹಾಕೋಬೇಕು. ಅದರ ನಂತರ ಇಲ್ಲಿ ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡ್ ಅಂತ ಕಾಣ್ತಾ ಇದೆ. ಇಲ್ಲಿ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ನಿಮಗೆ ಕಾಣ್ತಾ ಇದೆ, ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಕಾಣ್ತಾ ಇದೆ, ರಿಜಿಸ್ಟ್ರೇಷನ್ ID, ಡೇಟ್ ಆಫ್ ಬರ್ತ್ ಬಂದಿದೆ, ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಕೂಡ ಬಂದಿದೆ. ಅದಂತ ಸೆಲೆಕ್ಟೆಡ್ ಸರ್ಕಲ್ ಅಂತ ಕೊಟ್ಟಿದ್ದಾರೆ. ನಾನು HK ಸೆಲೆಕ್ಟ್ ಮಾಡ್ಕೊಂಡಾಗೆ ಸರ್ಕಲ್ ರೀಜನ್ ಕೊಟ್ಟಿದ್ದಾರೆ, ಕಲಬುರಗಿ, ಅದರ HK ರೀಜನ್ ತಗೊಂಡಿದ್ದೀನಿ. ನೋಟಿಫಿಕೇಶನ್ ನಂಬರ್ ಕೂಡ ನಿಮಗೆ ಶೋ ಆಗ್ತಾ ಇದೆ. ಎಲ್ಲನೂ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ ಒಂದ್ಸಲ. ಅದಾದ ನಂತರ ಇಲ್ಲಿ ನಿಮಗೆ ಡ್ರಾಫ್ಟ್ ಕೂಡ ಕೊಟ್ಟಿದ್ದಾರೆ, ಟೇಲ್ಸ್ ಅಲ್ಲಿ ಡ್ರಾಫ್ಟ್ ಅಂತ ತೋರಿಸ್ತಾ ಇದೆ. ಅದಂತ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ, ಫಿಲ್ ದ ಅಪ್ಲಿಕೇಶನ್ ಅಂತಿದೆ. ಇಲ್ಲಿ ನಿಮಗೆ ಫಿಲ್ ದ ಅಪ್ಲಿಕೇಶನ್ ಅಂತ ಆಪ್ಷನ್ ಕಾಣ್ತಾ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಿಲ್ ದ ಅಪ್ಲಿಕೇಶನ್ ಮಾಡ್ಕೊಂಡ ನಂತರ ಮತ್ತೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಅಪ್ಲಿಕೇಶನ್ ಫಾರ್ಮ್, ರಿಜಿಸ್ಟ್ರೇಷನ್ ID ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ. ರಿಜಿಸ್ಟ್ರೇಷನ್ ID ಇಲ್ಲಿ ಶೋ ಆಗ್ತಾ ಇದೆ ನೋಡಿ. ನಂತರ ಪರ್ಸನಲ್ ಇನ್ಫಾರ್ಮೇಶನ್ ಇಲ್ಲಿ ಒಟ್ಟು 5 ಸ್ಟೆಪ್ ಕೊಟ್ಟಿದ್ದಾರೆ. ಪರ್ಸನಲ್ ಇನ್ಫಾರ್ಮೇಶನ್, ಕ್ವಾಲಿಫಿಕೇಶನ್, ರಿಸರ್ವೇಶನ್, ಅಪ್ಲೋಡ್ ಡಾಕ್ಯುಮೆಂಟು, ಲಾಸ್ಟಲ್ಲಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್. ಒಟ್ಟು ಇವು 5 ಆಪ್ಷನ್ 5 ಸ್ಟೆಪ್ ಅನ್ನು ನಾವು ಕಂಪ್ಲೀಟ್ ಮಾಡಬೇಕು. ಇವಾಗ ಮೊದಲನೇ ಸ್ಟೆಪ್ ಪರ್ಸನಲ್ ಇನ್ಫಾರ್ಮೇಶನ್ ಇದ್ದೀವಿ. ಪರ್ಸನಲ್ ಇನ್ಫಾರ್ಮೇಶನ್ ಅಲ್ಲಿ ನೇಮ್ ಆಟೋಮೆಟಿಕ್ ಆಗಿ ಫಿಲ್ ಆಗಿದೆ. ನಿಮ್ಮ ಒಂದು ನೇಮ್ ಆಟೋಮೆಟಿಕ್ ಆಗಿ ಬಂದಿದೆ ಮತ್ತು ಡೇಟ್ ಆಫ್ ಬರ್ತ್ ಕೂಡ ಆಟೋಮೆಟಿಕ್ ಆಗಿ ಬಂದಿದೆ. ರಿಜಿಸ್ಟ್ರೇಷನ್ ಮಾಡ್ಕೋವಾಗ ನಮ್ಮ ಹೆಸರು ಹಾಕಿರ್ತೀವಿ, ಡೇಟ್ ಆಫ್ ಬರ್ತ್ ಹಾಕಿರ್ತೀವಿ, ಹಾಗಾಗಿ ಹೆಸರು ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಬಂದಿದೆ. ಅದನಂತರ ಮೊಬೈಲ್ ನಂಬರ್ ಕೂಡ ಆಟೋಮೆಟಿಕ್ ಆಗಿ ಫಿಲ್ ಆಗಿದೆ ನೋಡಿ. ಮೊಬೈಲ್ ನಂಬರ್ ಆಟೋಮೆಟಿಕ್ ಆಗಿ ಬಂದಿದೆ. ಮೇಲ್ ಆರ್ ಫಿಮೇಲ್ ಕೂಡ ಬಂದಿದೆ. ಇಮೇಲ್ ID ಕೂಡ ಬಂದಿದೆ. ಆಧಾರ್ ನಂಬರ್ ಕೂಡ ನಿಮಗೆ ಆಟೋಮೆಟಿಕ್ ಆಗಿ ಬಂದಿದೆ. ರಿಜಿಸ್ಟ್ರೇಷನ್ ಮಾಡ್ಕೋವಾಗ ಆಧಾರ್ ಕಾರ್ಡ್ ನಂಬರ್ ಹಾಕಿರ್ತೀವಿ, ಅದರ ಆಧಾರದ ಮೇಲೆ ಆಟೋಮೆಟಿಕ್ ಆಗಿ ಬಂದಿದೆ. ಇಲ್ಲಿ ಫಾದರ್ ನೇಮ್ ಕೇಳ್ತಾ ಇದೆ, ಫಾದರ್ ನೇಮ್ ಹಾಕೊಳ್ಳಿ. SLC ನಲ್ಲಿ ಯಾವ ರೀತಿ ಇರುತ್ತೆ ಫಾದರ್ ನೇಮ್, ಅದೇ ರೀತಿ ಹಾಕೊಳ್ಳಿ. ತಾಯಿ ಹೆಸರು ಕೇಳ್ತಾ ಇದೆ, ತಾಯಿ ಹೆಸರು ಕೂಡ ಹಾಕೊಳ್ಳಿ. SLC ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಹಾಕೋಬೇಕು. ಅದನಂತರ ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ಕೇಳ್ತಾ ಇದೆ. ಇಲ್ಲಿ ಮದುವೆ ಆಗಿದ್ರೆ ಮದುವೆ ಆಗಿದೆ ಅಂತ ಹಾಕೊಳ್ಳಿ, ಮದುವೆ ಆಗಿಲ್ಲ ಅಂದ್ರೆ ಅನ್ಮ್ಯಾರಿಡ್ ಅಂತಾನೆ ಹಾಕೊಳ್ಳಿ. ಮದುವೆ ಆಗಿದ್ರೆ ಅಂತ ಹಾಕೊಂಡ್ರೆ ನಿಮ್ಗೆ ಇಲ್ಲಿ ಗಂಡ ಅಥವಾ ಹೆಂಡತಿ ಹೆಸರನ್ನ ಹಾಕಬೇಕಾಗುತ್ತೆ. ಸ್ಪೌಸ್ ನೇಮ್ ಅಂತ ಕೇಳ್ತಾ ಇದೆ, ಇಲ್ಲಿ ಗಂಡ ಅಥವಾ ಹೆಂಡತಿ ನಿಮ್ದು ಏನ ಇದೆ ಅದನ್ನ ಹಾಕೊಳ್ಳಿ. ಅದನಂತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಂದು ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಏನು ಅಡ್ರೆಸ್ ಇರುತ್ತೆ ಆ ಒಂದು ಅಡ್ರೆಸ್ ಅನ್ನ ಈ ಬಾಕ್ಸ್ ಅಲ್ಲಿ ಫಿಲ್ ಮಾಡ್ಕೊಳ್ಳಿ. ಫ್ಲಾಟ್ ನಂಬರು, ಹೌಸ್ ನಂಬರು, ಬಿಲ್ಡಿಂಗ್ ನಂಬರು, ಏರಿಯಾ, ಸ್ಟ್ರೀಟ್, ವಿಲೇಜ್ ಎಲ್ಲ ಕೇಳ್ತಾ ಇದೆ. ಸೊ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಇರುತ್ತೆ ಅದನ್ನ ನೋಡ್ಕೊಂಡು ಕರೆಕ್ಟಾಗಿ ಫಿಲ್ ಮಾಡ್ಕೊಳ್ಳಿ. ಸ್ಟೇಟ್ಸ್ ಕೇಳ್ತಾ ಇದೆ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ ನಂತರ ಡಿಸ್ಟಿಕ್ ಕೇಳ್ತಾ ಇದೆ, ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಂತ ಜಿಲ್ಲೆ ಮಾಡಿದ ನಂತರ ತಾಲೂಕು ಕೇಳ್ತಾ ಇದೆ, ತಾಲೂಕು ಹಾಕೊಳ್ಳಿ. ತಾಲೂಕು ಹಾಕೊಂಡ ನಂತರ ಪಿನ್ ಕೋಡ್ ಕೇಳ್ತಾ ಇದೆ, ಪಿನ್ ಕೋಡ್ ಹಾಕೊಳ್ಳಿ. ಪಿನ್ ಕೋಡ್ ಹಾಕೊಂಡ್ರೆ ಪಿನ್ ಕೋಡ್ ಎಲ್ಲಾನು ಡೀಟೇಲ್ಸ್ ಅಡ್ರೆಸ್ ಸೆಲೆಕ್ಟ್ ಆದ ನಂತರ ಪರ್ಮನೆಂಟ್ ಅಡ್ರೆಸ್ ಆಸ್ ಸೇಮ್ ಆಸ್ ಅಬವ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮೊಂದು ಪರ್ಮನೆಂಟ್ ಅಡ್ರೆಸ್ ಪ್ರೆಸೆಂಟ್ ಅಡ್ರೆಸ್ ಎರಡು ಒಂದೇ ಆಗಿದ್ರೆ ಇಲ್ಲಿ ಎಸ್ ಅಂತ ತಗೋಬೇಕಾಗುತ್ತೆ. ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಸ್ ಅಬವ್ ಅಂತಿದೆ. ಮೇಲಿರುವಂತ ಅಡ್ರೆಸ್ ಪ್ರೆಸೆಂಟ್ ಅಡ್ರೆಸ್ ಮತ್ತೆ ಪರ್ಮನೆಂಟ್ ಅಡ್ರೆಸ್ ಎರಡು ಒಂದೇ ಆಗಿದ್ರೆ ಸೊ ಅದನ್ನ ಎಸ್ ಅಂತ ತಗೋಬೇಕು. ಅದನ್ನ ಆಟೋಮೆಟಿಕ್ ಎರಡು ಕಡೆ ಫಿಲ್ ಆಗುತ್ತೆ. ಎರಡು ಬೇರೆ ಬೇರೆ ಆಗಿದ್ರೆ ನೀವಿರುವಂತಹ ಜಾಗ, ಪ್ರಸ್ತುತ ಸ್ಥಳ ಮತ್ತು ಕಾಯಂ ವಿಳಾಸ ಎರಡು ಬೇರೆ ಬೇರೆ ಆಗಿದ್ರೆ ನೀವು ಇಲ್ಲಿ ನೋ ಅಂತ ತಗೋಬೇಕಾಗುತ್ತೆ. ನೋ ಅಂತ ತಗೊಂಡ ನಂತರ ಮತ್ತೊಮ್ಮೆ ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ ಎರಡು ಒಂದೇ ಅಡ್ರೆಸ್ ನಂದು, ಹಾಗಾಗಿ ಎಸ್ ಅಂತ ತಗೊಂತಾ ಇದ್ದೀನಿ. ಅದಾನಂತರ ಮತ್ತೆ ಕೆಳಗಡೆ ನ್ಯಾಷನಾಲಿಟಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಂಡಿಯನ್ ಅಂತ
ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ನಿಮಗೆ ಕ್ಯಾಂಡಿಡೇಟ್ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಕ್ಯಾಂಡಿಡೇಟ್ಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತಿದೆ. ಇಲ್ಲಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಚೂಸ್ ಫೈಲ್ ಅಂತಿದೆ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಫೋಟೋ ಏನಿದೆಲ್ಲ ಸೈಜ್ ಕೊಟ್ಟಿದ್ದಾರೆ ನೋಡಿ, ಬಿಲೋ 100 KB ಅಂತ ಕೊಟ್ಟಿದ್ದಾರೆ. 100 KB ಒಳಗೆ ಇರಬೇಕು, JPG ಫಾರ್ಮೆಟ್ ಅಲ್ಲಿ ಇರಬೇಕು. ಅಂದಾಗ ಮಾತ್ರ ಅದು ಫೋಟೋ ಅಪ್ಲೋಡ್ ಆಗುತ್ತೆ ಸರಿಯಾಗಿ. ಆಲ್ರೆಡಿ ನಾನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಫೋಟೋ ಮತ್ತು ಸಿಗ್ನೇಚರು, ಅದನ್ನು ಅಪ್ಲೋಡ್ ಮಾಡ್ತೇನೆ ನಾನು. ಮತ್ತೆ ಕೆಳಗಡೆ ಅಪ್ಲೋಡ್ ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತಿದೆ, ಚೂಸ್ ಫೈಲ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಇದನ್ನು ಕೂಡ ಅಷ್ಟೇ 50 KB ಒಳಗಡೆ ಇರಬೇಕು, JPG ಫಾರ್ಮೆಟ್ ಅಲ್ಲಿ ಇರಬೇಕಂತ ಕೊಟ್ಟಿದ್ದಾರೆ. 2 JPG ಫಾರ್ಮೆಟ್ ಇಟ್ಕೊಂಡು ಅಪ್ಲೋಡ್ ಅನ್ನ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಸೇವ್ ಅಂಡ್ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಸೇವ್ ಅಂಡ್ ನೆಕ್ಸ್ಟ್ ಅಂತ. ಈ ಒಂದು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ ನೋಡಿ. ಇವಾಗ 1ನೇ ಸ್ಟೆಪ್ ಕಂಪ್ಲೀಟ್ ಆಗಿದೆ, 2ನೇ ಸ್ಟೆಪ್ಗೆ ಬಂದಿದೆ. 2ನೇ ಸ್ಟೆಪ್ ಬಂದು ಕ್ವಾಲಿಫಿಕೇಶನ್ ಪರ್ಸನಲ್ ಇನ್ಫಾರ್ಮೇಷನ್ ಫಿಲ್ ಆಗಿ ಇವಾಗ 2ನೇ ಸ್ಟೆಪ್ಗೆ ಬಂದಿದೆ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಲ್ಲಿ. ಸೊ ಇಲ್ಲಿ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಲ್ಲಿ ಪ್ರಿಸ್ಕ್ರೈಬ್ಡ್ ಎಜುಕೇಷನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಂತ ಬಂದಿದೆ. ಇಲ್ಲಿ ಪ್ರಿಸ್ಕ್ರೈಬ್ಡ್ SLC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. SLC, CBSE, ICSE, NIOS ಎಲ್ಲ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ್ದು ಮುಗಿದಿದೆ ಅದನ್ನು ನೀವು ಹಾಕೊಳ್ಳಿ. SLC ಅಂತ ತೊಗೊತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಡೇಟ್ ಆಫ್ ಪಾಸಿಂಗ್ ಅಂತ ಕೇಳ್ತಾ ಇದೆ. ಸೊ ಯಾವತ್ತು ಪಾಸ್ ಆಗಿದ್ದೀರಾ ಆ ಒಂದು ಡೇಟನ್ನು ಹಾಕೋಬೇಕಾಗುತ್ತೆ. SLC ಪಾಸ್ ಆಗಿರುವ ದಿನಾಂಕ ನಿಮ್ಮೊಂದು SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ನೋಡಿಕೊಂಡು ಎಂಟ್ರನ್ನು ಮಾಡ್ಕೊಳ್ಳಿ, ತಪ್ಪಾಗಿ ಹಾಕೋಬೇಡಿ. ಅದಾನಂತರ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ. SLC ರಿಜಿಸ್ಟ್ರೇಷನ್ ನಂಬರು ನಿಮಗೆ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ, ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾನಂತರ ನಿಮಗೆ ಕ್ಲಾಸ್ ಸೆಕ್ಯೂರ್ಡ್ ಅಂತ ಕೇಳ್ತಾ ಇದೆ. ಕ್ಲಾಸ್ ಸೆಕ್ಯೂರ್ಡ್ ನೋಡಿ, ಡಿಸ್ಟಿಂಕ್ಷನು ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಪಾಸ್ ಅಂತ ಬಂದಿದೆ. ಇದರಲ್ಲಿ ನೀವು ಫಸ್ಟ್ ಕ್ಲಾಸ್ ಆಗಿದ್ದೀರಾ, ಸೆಕೆಂಡ್ ಕ್ಲಾಸ್ ಆಗಿದ್ದೀರಾ, ಡಿಸ್ಟಿಂಕ್ಷನ್ ಆಗಿದ್ದೀರಾ, ಸೊ ಅದನ್ನು ಯಾವ ರೀತಿ ನಿಮ್ಮದು ಮಾರ್ಕ್ಸ್ ಕಾರ್ಡ್ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಅದಾನಂತರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ಆಲ್ ಸಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ, ಅಪ್ಡೇನ್ ಆಲ್ ಸಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಟೋಟಲ್ ಎಷ್ಟು ಮಾರ್ಕ್ಸ್ ಇದೆ ನಿಮ್ಮದು ಆ ಒಂದು ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಇಲ್ಲಿ ಹಾಕ್ಕೊಳ್ಳಿ. 625 ಟೋಟಲ್ ಮಾರ್ಕ್ಸು. ಅದರಲ್ಲಿ ನೀವು ಪಡ್ಕೊಂಡಿರೋದು ಎಷ್ಟು 350, 400 ಎಷ್ಟಿದೆ ಅಂತ ನೀವು ಪರ್ಸೆಂಟೇಜ್ ನಿಮ್ಮ ಮಾರ್ಕ್ಸನ್ನು ನೀವು ಇಲ್ಲಿ ಹಾಕೋಬೇಕಾಗುತ್ತೆ. ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಪರ್ಸೆಂಟೇಜ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ. 625 ಮಾರ್ಕ್ಸ್ ಇರುತ್ತೆ ಟೋಟಲು. ಅದರಲ್ಲಿ ಎಷ್ಟು ತೊಗೊಂಡಿದ್ದೀರಾ ಆ ಒಂದು ಮಾರ್ಕ್ಸ್ ಹಾಕ್ಕೊಂಡ್ರೆ ನಿಮಗೆ ನೋಡಿ ಇಲ್ಲಿ ಪರ್ಸೆಂಟೇಜ್ ಆಟೋಮೆಟಿಕ್ಕಾಗಿ ಬಂದಿದೆ, ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ. ಅದರ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮತ್ತೆ 3ನೇ ಸ್ಟೆಪ್ಪಿಗೆ ಹೋಗುತ್ತೆ. ನೋಡಿ 3ನೇ ಸ್ಟೆಪ್ಪಿಗೆ ಬಂದಿದೆ. ಇವಾಗ 2ನೇ ಸ್ಟೆಪ್ ಕಂಪ್ಲೀಟ್ ಆಗಿ 3ನೇ ಸ್ಟೆಪ್ಗೆ ಬಂದಿದೆ. ರಿಸರ್ವೇಷನಲ್ಲಿ ಕ್ಯಾಟಗರೀಸ್ ಕೇಳ್ತಾ ಇದೆ. ಕ್ಯಾಟಗರಿ ಡೀಟೇಲ್ಸು, ಕ್ಯಾಟಗರಿ ಕ್ಲೈಮ್ಡು, GM ನೀವು GM ಆಗಿದ್ದರೆ ಜನರಲ್ ಕ್ಯಾಟಗರಿ ಇದೆ, ಜನರಲ್ ತೊಗೊಳ್ಳಿ. SC ST ಕ್ಯಾಟಗರಿ 1 2A ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ, 2A 2B 3A 3B ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮ್ದು ಯಾವುದಿದೆ ಸೊ ಅದನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡು ಸಬ್ ಕ್ಯಾಟಗರಿ ಗ್ರೂಪ್ ಅಂತ ಕೇಳ್ತಾ ಇದೆ. ಸಬ್ ಕ್ಯಾಟಗರಿ ಗ್ರೂಪು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾಗ NA ಅಂತ ಕೊಡಬೇಕು. NA ಅಂತ ಕೊಟ್ಟಂದ್ರೆ ಸಬ್ ಕ್ಯಾಸ್ಟ್ ಕೇಳ್ತಾ ಇದೆ. ಸಬ್ ಕ್ಯಾಸ್ಟ್ ಅಂತ ತಗೊಳ್ಳಿ. ಸಬ್ ಕ್ಯಾಸ್ಟಲ್ಲಿ ನಿಮ್ಮ ಒಂದು ಜಾತಿ ಹೆಸರನ್ನು ಕೊಟ್ಟಿರ್ತಾರೆ, ನೀವು ಯಾವ ಸಮುದಾಯದವರು ಯಾವ ಜಾತಿಯವರು ಅಂತ ಇಲ್ಲಿ ನಿಮಗೆ ಜಾತಿ ಹೆಸರನ್ನು ಕೊಟ್ಟಿರ್ತಾರೆ. ಸೊ ಇದನ್ನು ಸರಿಯಾದ ರೀತಿಯಲ್ಲಿ ಹಾಕೋಬೇಕು. ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರದಲ್ಲಿ ಏನು ಹೆಸರು ಮೆನ್ಷನ್ ಆಗಿದೆ ಸೊ ಆ ಹೆಸರು ಮಾತ್ರ ನೀವು ಇಲ್ಲಿ ತಗೋಬೇಕಾಗುತ್ತೆ. ಇಲ್ಲಿ ಬೇರೆ ಬೇರೆ ಥರ ಕೊಟ್ಟಿರ್ತಾರೆ. ಸೊ ಎಲ್ಲ ಒಂದು ಜಾತಿ ಹೆಸರು ಬಂದಿರುತ್ತೆ ಅಂದರೆ ಆ ಒಂದು ಕ್ಯಾಟಗರಿಯಲ್ಲಿ 2A 2Bನಲ್ಲಿ 3Aನಲ್ಲಿ ಎಷ್ಟು ಜಾತಿಗಳ ಹೆಸರಿರ್ತವೆ ಅಷ್ಟು ಹೆಸರಿನಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ನೋಡಿ ಆಯ್ಕೆ ಮಾಡ್ಕೋಬೇಕು. ಸ್ವಲ್ಪ ಮಿಸ್ಟೇಕ್ ಮಾಡಿ ಅವಸರದಲ್ಲಿ ಏನು ಹಾಕೊಂಡ್ಬಿಟ್ರೆ ಸಿಮಿಲರ್ ಆಗಿರ್ತವೆ, ಒಂದಕ್ಕೊಂದು ಸೇಮ್ ಇರ್ತವೆ. ಸೊ ಹಾಗಾಗಿ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ನಿಮ್ಮ ಒಂದು ಕಾಸ್ಟ್ ಇನ್ಕಮ್ನಲ್ಲಿ ಏನು ಮೆನ್ಷನ್ ಆಗಿದೆ ಜಾತಿ ಹೆಸರು ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ ಕೇಸ್ ಏನಾದರೂ ನಿಮ್ಮ ಒಂದು ಸಮುದಾಯ ಜಾತಿ ಹೆಸರು ಈ ಒಂದು ಸಬ್ ಕ್ಯಾಸ್ಟ್ನಲ್ಲಿ ಬಂದಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಏನಂತ ಬರ್ತಾ ಇದೆ ಅಂತ. ಸೊ ಇದಾದ ನಂತರ ಆಡಿ ನಂಬರ್ ಹಾಕ್ಕೊಳ್ಳಿ. ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರದ ಆಡಿ ನಂಬರನ್ನು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಆಡಿ ನಂಬರ್ ಸರಿಯಾದ ರೀತಿಯಲ್ಲಿ ಹಾಕೋಬೇಡಿ, ಯಾವುದೇ ರೀತಿ ಮಿಸ್ಟೇಕ್ ಆಗಬಾರ್ದು, ತುಂಬ ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ. ಆಡಿ ನಂಬರ್ ಹಾಕೊಂಡ ನಂತರ ಮತ್ತೆ ನಿಮಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ರೂರಲ್ ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ನೀವು ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಮಾತ್ರ ನೀವು ಎಸ್ ಅಂತ ತೊಗೋಬೇಕಾಗುತ್ತೆ. ಇಲ್ಲಿ
ಆರ್ ಯು ರೂರಲ್ ಕ್ಯಾಂಡಿಡೇಟ್ ಅಂತ ಕೇಳ್ತಾ ಇದೆ. ಸೊ ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಮಾತ್ರ ಎಸ್ ಅಂತ ತಗೊಳ್ಳಿ. 1ರಿಂದ 10ನೇ ತರಗತಿವರೆಗೂ ನೀವು ಗ್ರಾಮೀಣ ಭಾಗದಲ್ಲಿ ಹಳ್ಳಿಯಲ್ಲಿ ಸ್ಟಡಿ ಮಾಡಿದ್ದರೆ ಅದಕ್ಕೆ ನಿಮಗೆ ಗ್ರಾಮೀಣ ಮಾಧ್ಯಮ ಅಂತ ಕರೀತಾರೆ. ಸೊ 1ರಿಂದ 10ನೇ ತರಗತಿವರೆಗೂ ಓದಿದರೆ ಮಾತ್ರ, ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಎಸ್ ಅಂತ ನೀವು ಆಯ್ಕೆಯನ್ನು ಮಾಡ್ಕೊಳ್ಳಿ. ಗ್ರಾಮೀಣ ಓದಿಲ್ಲ ಅಂದರೆ ಇದನ್ನು ನೋ ಅಂತಲೇ ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತೆ. ಸೊ ಅದಾದ ನಂತರ ಇಲ್ಲಿ ಕನ್ನಡ ಮೀಡಿಯಂ ಅಂತ ಕೇಳ್ತಾ ಇದೆ. ಆರ್ ಯು ಕನ್ನಡ ಮೀಡಿಯಂ ಕ್ಯಾಂಡಿಡೇಟ್ ಅಂತ ಕೇಳ್ತಾ ಇದೆ. ಸೇಮ್ ಇಲ್ಲಿ ಕೂಡ ಅಷ್ಟೇ, 1ರಿಂದ 10ನೇ ತರಗತಿವರೆಗೂ ಕನ್ನಡ ಶಾಲೆಯಲ್ಲಿ ಓದಿದರೆ ಮಾತ್ರ ನೀವು ಕನ್ನಡ ಮಾಧ್ಯಮ ಅಂತ ತಗೋಬೇಕಾಗುತ್ತೆ. ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. ಲಾಸ್ಟ್ ಡೇಟ್ ಒಳಗೆ ಮುಗಿದ್ರೊಳಗಾಗಿ ಒಂದು ಕನ್ನಡ ಮಾಧ್ಯಮವನ್ನು ಬರ್ಸ್ಕೊಂಬಂದಿರಬೇಕಾಗುತ್ತೆ. ಸೊ ಹಾಗಾಗಿ ಕನ್ನಡ ಮೀಡಿಯಂ ಇದ್ದರೆ ಎಸ್ ಅಂತ ತಗೊಳ್ಳಿ, ಇಲ್ಲಾಂದ್ರೆ ನೋ ಅಂತಲೇ ಹಾಕ್ಕೊಳ್ಳಿ. ಅದಾದ ನಂತರ ಮತ್ತೆ ನಿಮಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ ಅಂತ ಕೇಳ್ತಾ ಇದೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಆದರೆ ಮಾತ್ರ ನಿಮಗೆ ಇದನ್ನು ಎಸ್ ಅಂತ ತಗೋಬೇಕಾಗುತ್ತೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಅಲ್ಲ ಅಂದರೆ ಇದನ್ನು ನೋ ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಮತ್ತೆ ಎಕ್ಸ್ ಮಿಲಿಟರಿ ಪರ್ಸನ್ ಅಂತ ಕೇಳ್ತಾ ಇದೆ. ಆರ್ ಯು ಎಕ್ಸ್ ಮಿಲಿಟರಿ ಪರ್ಸನ್, ಎಕ್ಸ್ ಮಿಲಿಟರಿ ಮಾಜಿ ಸೈನಿಕ ಆಗಿದ್ದರೆ ಇದನ್ನು ಎಸ್ ಅಂತ ತಗೋಬೇಕಾಗುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿ ಅಲ್ಲ ಅಂದರೆ ಇದನ್ನು ನೋ ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಫಾರೆಸ್ಟ್ ಮೋಟಿವೇಟರ್ ಅಂತ ಕೇಳ್ತಾ ಇದೆ. ಆರ್ ಯು ಕರೆಂಟ್ಲಿ ಸರ್ವಿಂಗ್ ಆಸ್ ಎ ಫಾರೆಸ್ಟ್ ಮೋಟಿವೇಟರ್ ಇನ್ KFD ಫಾರ್ ಮೋರ್ ದೆನ್ 5 years ಕಂಟಿನ್ಯೂಯಸ್ಲಿ ಆಸ್ ದ ಡೇಟ್ ಆಫ್ ದ ನೋಟಿಫಿಕೇಶನ್ ಅಂತ ಕೇಳ್ತಾ ಇದೆ. ಫಾರೆಸ್ಟ್ ಮೋಟಿವೇಟರ್ ಆಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಈ ಒಂದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ 5 ವರ್ಷಕ್ಕಿಂತ ಕಂಟಿನ್ಯೂ ಆಗಿ ಹೆಚ್ಚಾಗಿ ನೀವು ಈ ಒಂದು ಫಾರೆಸ್ಟ್ ಮೋಟಿವೇಟರ್ ಕೆಲಸ ಮಾಡ್ತಾ ಇದ್ದೀರಾ ಒಂದು ಇಲಾಖೆಯಲ್ಲಿ ಅಂತ ಕೇಳ್ತಾ ಇದೆ. ಆಲ್ರೆಡಿ ಅಲ್ಲಿ 5 ವರ್ಷಕ್ಕಿಂತ ಹೆಚ್ಚು ಒಂದು ಫಾರೆಸ್ಟ್ ವೀಕ್ಷಕ ಅಥವಾ ಇನ್ನಿತರ ಒಂದು ಫಾರೆಸ್ಟ್ ವಾಚರ್ ಥರ ಇನ್ನಂತ ಬೇರೆ ಒಂದು ಕೆಲಸ 5 ವರ್ಷಕ್ಕಿಂತ ಹೆಚ್ಚು ಮಾಡ್ತಾ ಇದ್ದರೆ ಅದನ್ನು ನೀವು ಎಸ್ ಅಂತ ಹಾಕೋಬೇಕಾಗುತ್ತೆ. ನೀವು ಆಲ್ರೆಡಿ ಅಲ್ಲಿ ಏನು ಕೆಲಸನೇ ಮಾಡ್ತಾ ಇಲ್ಲ, ಇದೆ ಫಸ್ಟ್ ಟೈಮ್ ಆಗ್ತಾ ಇದ್ದೀವಿ, ನಾವು ಸ್ಟೂಡೆಂಟ್ ಇದ್ದೀವಿ ಅಂದರೆ ಇದನ್ನು ನೋ ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ರೆಡಿ ಅಲ್ಲಿ ಕೆಲಸ ಮಾಡ್ತಾವಂಥ ಅಭ್ಯರ್ಥಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ, ಇಲ್ಲಾಂದರೆ ನಿಮಗೆ ಅನ್ವಯಿಸೋದಿಲ್ಲ. ನೋ ಅಂತಲೇ ಹಾಕ್ಕೊಳ್ಳಿ. ಹಾಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಕ್ಲಿಕ್ ಕೊಟ್ಟರೆ ಆರ್ ಯು ಶೋರ್ ವಾಂಟ್ ಟು ಸೇವ್ ದ ರಿಸರ್ವೇಷನ್ ಡೀಟೇಲ್ಸ್ ಅಂತ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ ಅಪ್ಲೋಡ್ ಡಾಕ್ಯುಮೆಂಟ್ಗೆ ಬಂದಿದೆ. 4ನೇ ಸ್ಟೆಪ್ಪಿಗೆ ಬಂದಿದೆ ನೋಡಿ. 4ನೇ ಸ್ಟೆಪ್ಪು, ಇನ್ನು ಕೊನೆಯ ಸ್ಟೆಪ್ಪು 5 ಉಳಿದಿದೆ. ಸೊ ಇಲ್ಲಿ 4ನೇ ಸ್ಟೆಪ್ಪಿಗೆ ಬಂದಿದ್ದೀವಿ. ಸೊ ಇದನ್ನು ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಅಪ್ಲೋಡ್ ಡಾಕ್ಯುಮೆಂಟಲ್ಲಿ ನೋಡಿ, ಮೊದಲನೇದಾಗಿ ಓನ್ಲಿ PDF ಫೈಲ್ಸ್ ಆರ್ ಅಲೋಡ್ ಅಂತ ಕೊಟ್ಟಿದ್ದಾರೆ. PDF ಫೈಲ್ ಮಾತ್ರ ಅಪ್ಲೋಡ್ ಮಾಡಬೇಕಂತ ಕೊಟ್ಟಿದ್ದಾರೆ. ಸೈಜ್ ಆಫ್ ಈಚ್ ಫೈಲ್ ಶುಡ್ ಬಿ ಲೆಸ್ ದೆನ್ 150 KB ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದು ಫೈಲ್ಗಳೇನಿದಾವಲ್ಲ PDF ಅಲ್ಲಿ ಇರಬೇಕು, ಅದರೊಳಗೆ 150 KB ಒಳಗಡೆ ಸ್ಕ್ಯಾನ್ ಮಾಡ್ಕೊಂಡಿರ್ಬೇಕು ಅಂತ ಕೊಟ್ಟಿದ್ದಾರೆ. KB ಕಡಿಮೆ ಐತೆ ಅಂತ ನನಗೆ ಅನಿಸ್ತಾ ಇದೆ, ಯಾಕಂದರೆ 150 KBನಲ್ಲಿ PDF ಮಾಡ್ಕೋದು ತುಂಬಾ ಕಷ್ಟ ಇದೆ. ಸೊ ಇದು ನನಗೆ ಸ್ವಲ್ಪ ಟಫ್ ಅನ್ನಿಸ್ತು, ಮತ್ತು ಸರ್ಕಾರ ಇದನ್ನು ಸ್ವಲ್ಪ ಹೆಚ್ಚಿಗೆ ಕೊಡಬೇಕಾಗಿದೆ ಅಂತ ಅನಿಸುತ್ತೆ ನನಗೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು 150 KBನಲ್ಲಿ ಒಂದು PDF ಅನ್ನು ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ. ಸೊ ಬ್ಲರ್ ಇರುತ್ತೆ, ಯಾವುದೇ ರೀತಿ ಕ್ಲಾರಿಟಿ ಬರೋದಿಲ್ಲ PDF. ಸೊ ವಿದ್ಯಾರ್ಥಿಗಳಿಗೆ ಭಾಳ ಕಷ್ಟ ಇದು. ನಾವೇನೋ ಮಾಡ್ಕೊತೀವಿ, ನಮಗೆ ಗೊತ್ತಿದೆ PDF ಯಾವ ರೀತಿ ಮಾಡ್ಕೋಬೇಕು, 150 KB ಯಾವ ರೀತಿ ಮಾಡ್ಕೋಬೇಕು, 250 KB ಯಾವ ರೀತಿ ಮಾಡ್ಕೋಬೇಕು ಅಂತ ನಮ್ಗೆ ಐಡಿಯಾ ಇದೆ, ನಾವು ಮಾಡ್ಕೊತೀವಿ. ಸೊ ವಿದ್ಯಾರ್ಥಿಗಳಿಗೆ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕೋರಿಗೆ ತುಂಬಾ ಕಷ್ಟ ಇದು. 150 KB ಮಾಡ್ಕೊಂಡ್ರೆ ಇಮೇಜ್ ಕ್ವಾಲಿಟಿ ಸ್ವಲ್ಪ ಬ್ಲರ್ ಆಗುತ್ತೆ, ಕ್ವಾಲಿಟಿ ಬರೋದಿಲ್ಲ. ಸೊ ನಿಮಗೆ ಏನೇನು ಬೇಕು ಅಂತ ನನಗೆ ಕೇಳಿ, ನಾನು ಮಾಡಿಕೊಡ್ತೀನಿ ನಿಮಗೆ. 150 KB ಒಳಗಡೆ ಒಂದು PDF ಅನ್ನು ನಾನು ಮಾಡಿಕೊಡ್ತೀನಿ, ಎಲ್ಲ ಒಂದು ಡಾಕ್ಯುಮೆಂಟು. ಅದಕ್ಕೇನು ಸರ್ವಿಸ್ ಚಾರ್ಜ್ ಆಗುತ್ತೆ ಅದನ್ನು ಪೇ ಮಾಡಿದರೆ ನಾನು ನಿಮಗೆ PDF ಅನ್ನು ಮಾಡಿ ಕಳಿಸ್ತೇವೆ ನಿಮ್ಮ ಮೊಬೈಲಿಗೆ. ಮೊದಲಿಗೆ ಇಲ್ಲಿ ನಿಮ್ಮ ಒಂದು SLC ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. SLC ಮಾರ್ಕ್ಸ್ ಕಾರ್ಡ್ ಇರುತ್ತೆ ನಿಮ್ಮ ಹತ್ರ. SLC ಮಾರ್ಕ್ಸ್ ಕಾರ್ಡನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ, ಮೊಬೈಲಲ್ಲೇ ಸ್ಕ್ಯಾನ್ ಮಾಡ್ಕೊಂಡು 150 KB ಮಾಡ್ಕೊಳ್ಳಿ. ನಿಮಗೆ ಬಂತು ಅಂದರೆ ಓಕೆ, ಬಂದಿಲ್ಲ ಅಂದರೆ ನಮಗೆ ಹೇಳಿ ಕಮೆಂಟ್ ಮಾಡಿ, ನಾವು ನಿಮಗೆ ಮಾಡಿ ಹಾಕ್ತೇವೆ. ಚೂಸ್ ಫೈಲ್ ಅಂತಿದೆ, ಚೂಸ್ ಫೈಲನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮೊಂದು SLC ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡನ್ನು ಮಾಡ್ಕೊಳ್ಳಿ. ಅದಾನಂತರ ಅಪ್ಲೋಡ್ ಹೈದರಾಬಾದ್ ಕರ್ನಾಟಕ ರೀಜನ್ ಅಂತ ಕೇಳ್ತಿದೆ. ನಾನಿಲ್ಲಿ HK ಪೋಸ್ಟಿಗೆ ಆಗ್ತಾ ಇದ್ದೀನಿ, ಹಾಗಾಗಿ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ಹೆಂಗೆ ಕರಿತೀವಿ, ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಎರಡೂ ಕೂಡ ಒಂದೇ ಆಗುತ್ತೆ ಮೀನಿಂಗು. ಇವಾಗ ಇತ್ತೀಚೆಗೆ ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ದಾರೆ, ಮುಂಚೆ ಎಲ್ಲ ಹೈದರಾಬಾದ್ ಕರ್ನಾಟಕ ಭಾಗ ಅಂತ ಸರ್ಟಿಫಿಕೇಟ್ ಅಂತ ಬರ್ತಾ ಇತ್ತು. ಸೊ ಹಾಗಾಗಿ ಆ ಸರ್ಟಿಫಿಕೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ. ನೀವು ನಾನು ಕಲ್ಯಾಣ ಕರ್ನಾಟಕ ಅಪ್ಲಿಕೇಶನ್ ಆಗ್ತಾ ಇದ್ದರೆ ಇದು ಅಪ್ಲಿಕೇಶನ್ಗೆ ಇವಾಗ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಓನ್ಲಿ HK ಪೋಸ್ಟಿಗೆ ಮಾತ್ರ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾ ಇದೆ. ಇದು ಕೂಡ ಅಷ್ಟೇ, ಎಲ್ಲನೂ ಕೂಡ 150 KBಯಲ್ಲಿ ಇಟ್ಟಿದ್ದಾರೆ ನೋಡಿ. ಎಲ್ಲ ಫೈಲ್ಗಳನ್ನು 150 KBಯಲ್ಲೇ ಮಾಡಿದ್ದಾರೆ. ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಅಷ್ಟೇ, ಇದನ್ನು ಚೂಸ್ ಮಾಡಿಕೊಂಡು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಅದನಂತರ ಅಪ್ಲೋಡ್ ಕನ್ನಡ ಸರ್ಟಿಫಿಕೇಟ್ ಅಂತಿದೆ, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡಬೇಕು. ಅಲ್ಲಿ ಎಸ್ ಅಂತ ಕೊಟ್ಟಿರ್ತೀವಿ ನಾವು ಕನ್ನಡ ಮೀಡಿಯಂ, ಹಾಗಾಗಿ ಇಲ್ಲಿ ಅಪ್ಲೋಡ್ ಕೇಳ್ತಾ ಇದೆ.
ನೋಡಿ ಅಪ್ಲೋಡ್ ಸರ್ಟಿಫಿಕೇಟ್ ಇಶ್ಯೂಡ್ ದ ಕಂಪ್ಲೀಟ್ ಅಥಾರಿಟಿ ಕೊಟ್ಟಿದ್ದಾರೆ. ನಿಮ್ಮ ಒಂದು 1ರಿಂದ 10ನೇ ತರಗತಿ ಕನ್ನಡ ಮೀಡಿಯಂ ಯಾರು ಕೊಟ್ಟಿದ್ದಾರೆ ಆ ಒಂದು ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ ಅಂತ ಕೊಟ್ಟಿದ್ದಾರೆ. ಎಲ್ಲಸು ಮಾಡಿದ ನಂತರ ನಿಮಗೆ ಅಪ್ಲೋಡ್ ನೆಕ್ಸ್ಟ್ ಅಂತ ಇದೆ ನೋಡಿ ಲಾಸ್ಟಲ್ಲಿ. ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ನಂತರ ಸರಿಯಾಗಿ ನೋಡ್ಕೊಳ್ಳಿ ಅಪ್ಲೋಡ್ ಆಗಿದೆ ಇಲ್ಲ ಅಂತ ನೋಡಿಕೊಂಡು ಅಪ್ಲೋಡ್ ನೆಕ್ಸ್ಟ್ ಅಂತಿದೆ. ಈ ಒಂದು ಅಪ್ಲೋಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಫೈನಲ್ ಆಗಿ 5ನೇ ಸ್ಟೆಪ್ಗೆ ಹೋಗುತ್ತೆ. 5ನೇ ಸ್ಟೆಪ್ಪಲ್ಲಿ ರಿವ್ಯೂ ಆನ್ ಸಬ್ಮಿಟ್ ಇರುತ್ತೆ. 5ನೇ ಸ್ಟೆಪ್ಪಲ್ಲಿಗೆ ಬರುತ್ತೆ ನೋಡಿ. ಇನ್ನೊಮ್ಮೆ ತೋರಿಸ್ತಾ ಇದೆ ನಿಮಗೆ. ಅಪ್ಲೋಡ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರಬೇಕು ನೋಡಿ. ಗ್ರೀನ್ ಕಲರಲ್ಲಿ ರೈಟ್ ಮಾರ್ಕ್ ಬಂದು ಅಪ್ಲೋಡೆಡ್ ಅಂತ ಬರಬೇಕು ನೋಡಿ. ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಿದರೆ ಮಾತ್ರ ನಿಮಗೆ ಈ ರೀತಿಯಾಗಿ ಇಲ್ಲಿ ಶೋ ಆಗುತ್ತೆ. ಸೊ ನಾನು ಇಲ್ಲಿ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಅಪ್ಲೋಡೆಡ್ ಅಂತ ಬಂದಿದೆ. ಈ ರೀತಿಯಾಗಿ ಗ್ರೀನ್ ಮಾರ್ಕಲ್ಲಿ ಬರಬೇಕು. ಸೊ ನೀವೇನೋ ತಪ್ಪಾಗಿ ಅಪ್ಲೋಡ್ ಆಗಿತ್ತು ಅಥವಾ KB ಜಾಸ್ತಿ ಆಗಿತ್ತು ಅಂದರೆ ನಿಮಗೆ ಇಲ್ಲಿ ರೆಡ್ ಕಲರಲ್ಲಿ ಇನ್ಸ್ಟ್ರಕ್ಷನ್ ಕೊಡುತ್ತೆ. ಅದು ನಿಮಗೆ ಸರಿಯಾದ ರೀತಿಯಲ್ಲಿ PDF ಇಲ್ಲ ಅಥವಾ ಸರಿಯಾದ ರೀತಿ KB ಕರೆಕ್ಟಾಗಿ ಆಗಿಲ್ಲ ಹೆಚ್ಚಿಗಿದೆ ಅಂತ ನಿಮಗೆ ಅಲ್ಲಿ ಶೋ ಆಗುತ್ತೆ. ಸೊ ಎಲ್ಲ ನೋಡಿಕೊಂಡು ಅಪ್ಲೋಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ ನೋಡಿ. ಇವಾಗ 5ನೇ ಸ್ಟೆಪ್ಪಲ್ಲಿ ಬಂದಿದ್ದೀವಿ ನಾವು. 5ನೇ ಸ್ಟೆಪ್ಪಲ್ಲಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟಲ್ಲಿ ಬಂದಿದ್ದೀವಿ. ಲಾಸ್ಟ್ ಸ್ಟೆಪ್ ಇದು. ಸೊ ಇಷ್ಟೊತ್ತು ಏನು ಫಿಲ್ ಮಾಡಿದ್ವಿ ನಾವು ಆ ಒಂದು ಇಷ್ಟೊತ್ತು ಫಿಲ್ ಮಾಡಿದ್ದು ನಿಮಗೆ ಇಲ್ಲೆಲ್ಲ ಶೋ ಆಗುತ್ತೆ. ಪ್ರಿವ್ಯೂ ಆಫ್ ಕ್ಯಾಂಡಿಡೇಟ್ ಡೀಟೇಲ್ಸು ನಿಮ್ಮ ಒಂದು ಮಾಹಿತಿ ಇಷ್ಟೊತ್ತು ಏನು ಫಿಲ್ ಮಾಡಿದ್ದು ಡೀಟೇಲ್ ಆಗಿ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ನೋಡ್ಕೊಳ್ಳಿ. ಅದನ್ನೆಲ್ಲ ಸರಿಯಾಗಿದೆ ಅಂತ ತಲೆಯಿಂದ ಮೇಲೆ ಹೊಳೆಯವರೆಗೂ ಚೆಕ್ ಮಾಡ್ಕೊಳ್ಳಿ. ಏನೇನು ಫಿಲ್ ಮಾಡಿದ್ವಿ ನಾವು ಇಷ್ಟೊತ್ತು ಅನ್ನೋದು ನಿಮಗೆ ಎಲ್ಲ ಕೂಡ ತೋರಿಸುತ್ತೆ. ಕೆಳಗಡೆ ಫೋಟೋ ಆ್ಯಂಡ್ ಸಿಗ್ನೇಚರ್ ಕೂಡ ಬಂದಿರುತ್ತೆ. ಸೊ ಎಲ್ಲನೂ ಸರಿಯಾಗಿದೆ ಅಂತ ಒಂದು ಸಲ ನೋಡಿಕೊಂಡು ಕನ್ಫರ್ಮೇಷನ್ ತೊಗೊಂಡ ನಂತರ ನೀವು ಈ ಒಂದು ಐ ಅಗ್ರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಏನಾದರೂ ತಪ್ಪಾಗಿದ್ದರೆ ನೀವು ಎಡಿಟ್ ಕೂಡ ಮಾಡ್ಕೋಕ್ಕೆ ಅವಕಾಶ ಇದೆ. ಸೊ ಏನಾದ್ರು ತಪ್ಪಾಗಿದ್ದರೆ ಎಡಿಟ್ ಮಾಡ್ಕೋಕ್ಕೆ ಇಲ್ಲಿ ಬ್ಯಾಕ್ ಅಂತ ಇದೆ ನೋಡಿ. ಈ ಒಂದು ಬ್ಯಾಕ್ ಬಂದರೆ ಮತ್ತೆ ನಿಮಗೆ ತಿರ್ಗಾ 4ನೇ ಸ್ಟೆಪ್ಪು 3ನೇ ಸ್ಟೆಪ್ಪು ಎಲ್ಲ ಹೋಗ್ಬೋದು. ನೀವು 1ರಿಂದ 4ನೇ ಸ್ಟೆಪ್ವರೆಗೂ ಏನಾದರೂ ಮಿಸ್ಟೇಕ್ ಇದ್ದರೆ ಬ್ಯಾಕ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಬ್ಯಾಕ್ ಹೋಗುತ್ತೆ. ಅಲ್ಲಿ ಹೋಗಿ ಮತ್ತೆ ನೀವು ರಿಟರ್ನ್ ತಿದ್ದುಪಡಿ ಮಾಡ್ಕೋಬೋದು. ಯಾಕಂದ್ರೆ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆಗೆ ಏನೋ ತಿದ್ದುಪಡಿ ಮಾಡ್ಕೋಕ್ಕೆ ಅವಕಾಶ ಇದೆ. ಸಬ್ಮಿಟ್ ಮಾಡಿದ ನಂತರ ಸೈನ್ ಮಾಡಿದ ನಂತರ ಯಾವುದೇ ರೀತಿ ತಿದ್ದುಪಡಿ ಮಾಡ್ಕೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ನೋಡಿಕೊಂಡು ಸರಿಯಾಗಿದೆ ಅಂತ ಒಂದ್ಸಲ ರೀಚೆಕ್ಕನ್ನು ಮಾಡ್ಕೋಬೇಕು. ಒಂದು 2 ನಿಮಿಷ ರೀಚೆಕ್ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ. ಸೊ ಎಲ್ಲ ಕರೆಕ್ಟ್ ಇದ್ದ ನಂತರ ಇಲ್ಲಿ ಒಂದು ಅಗ್ರಿ ಅಂತಿದೆ ನೋಡಿ. ಒಂದು ಅಗ್ರಿ ಅಂತ ಟಿಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ಸೈನ್ ಆ್ಯಂಡ್ ಸಬ್ಮಿಟ್ ಅಂತಿದೆ ನೋಡಿ. ಈ ಒಂದು ಸೈನ್ ಆ್ಯಂಡ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಫೈನಲ್ ಕನ್ಫರ್ಮೇಷನ್ ಈ ರೀತಿಯಾಗಿ ಕೇಳುತ್ತೆ. ಸೊ ಇಲ್ಲಿ ಎಸ್ ಪ್ರೊಸೀಡ್ ಟು ಸೈನ್ ಅಂತಿದೆ. ಈ ಒಂದು ಎಸ್ ಪ್ರೊಸೀಡ್ ಟು ಸೈನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಸೈನ್ ಪೇಜಿಗೆ ಹೋಗುತ್ತೆ. ಆಧಾರ್ ನಂಬರ್ ಹಾಕಿ ಸೈನ್ ಮಾಡ್ಕೋದಿರುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು. ಅಂದಾಗ ಮಾತ್ರ ನಿಮಗೆ OTP ಬರುತ್ತೆ. ಲಿಂಕ್ ಇಲ್ಲ ಅಂದರೆ ಲಿಂಕ್ ಮಾಡಿಸ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಎಂಟ್ರ್ ಮಾಡ್ಕೊಂಡ ನಂತರ ಬಂದಿರುವಂಥ OTPಯನ್ನು ಈ ಒಂದು ಕಾಲಮಲ್ಲಿ ಹಾಕ್ಕೊಳ್ಳಿ. OTP ಹಾಕಿ ನಂತರ ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ. ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಬರಬೇಕು. ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬಂದಿದೆ ನೋಡಿ. ಮೆಸೇಜ್ ಕೂಡ ಬಂದಿದೆ ನನಗೆ. ಮೆಸೇಜ್ ತೋರಿಸ್ತೀನಿ ನಿಮಗೆ ನೋಡಿ. ಮೇಲ್ಗಡೆ ಬಂದಿದೆ 2027-26ನೇ ಸಾಲಿನಲ್ಲಿ ಅರಣ್ಯ ವೀಕ್ಷಕ ಹುದ್ದೆ ನೇಮಕಾತಿ ನಿಮ್ಮ ಅರ್ಜಿ ಸಂಖ್ಯೆ ಆಗಿರುತ್ತದೆ. ಅರ್ಜಿ ಸಲ್ಲಿಕೆಯನ್ನು ಪೂರ್ಣಗೊಳಿಸಲು ಅಗತ್ಯ ಶುಲ್ಕವನ್ನು ಪಾವತಿಸಿ ಅಂತ ಬಂದಿದೆ. ನೀವು ಸಬ್ಮಿಟ್ ಮಾಡಿದರೆ ಸಕ್ಸಸ್ಫುಲ್ ಆಗಿ ನಿಮ್ಮ ಒಂದು ಅರ್ಜಿ ಶುಲ್ಕವನ್ನು ಪೇ ಮಾಡಿ ಅಂತ ಕೂಡ ಈ ರೀತಿಯಾಗಿ ಮೆಸೇಜ್ ಬರಬೇಕು ನಿಮಗೆ. ಸೊ ಇದನ್ನು ಒಳಗಡೆ ಒಂದು ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ. ಆ ನಂಬರ್ ನೋಟ್ ಮಾಡ್ಕೊಳ್ಳಿ. ಸೊ ನಾವಿಲ್ಲಿ ಸಕ್ಸಸ್ಫುಲ್ ಆಗಿ ನಮ್ಮ ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ್ದೀವಿ ನೋಡಿ. ಅಪ್ಲಿಕೇಶನು ಗ್ರೀನ್ ಮಾರ್ಕಲ್ಲಿ ಬಂದಿದೆ. ಸೊ ನಮಗೆ ಇವಾಗ ಪೆಂಡಿಂಗ್ ಇರೋದು ಅಪ್ಲಿಕೇಶನ್ ಫೀಸ್ ಕಂಪ್ಲೀಟ್ ದ ಪೇಮೆಂಟ್ ಅಂತ ಬಂದಿದೆ. ಮೇಕ್ ಪೇಮೆಂಟ್ ಅಂತ ಒಂದು ಆಪ್ಷನ್ ನೋಡಿ. ಈ ಒಂದು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಮೆಂಟ್ ಪೇಜಿಗೆ ಹೋಗುತ್ತೆ. ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಕೊಟ್ಟಿದ್ದೀನಿ. ಕೊಟ್ಟ ನಂತರ ಪ್ಲೀಸ್ ವೇಟ್ ಅಂತ ಬಂದಿದೆ. ಸೊ ಇಲ್ಲಿ ನಿಮ್ಮ ಒಂದು ಹೆಸರು, ಇಲ್ಲಿ ನಿಮ್ಮ ಒಂದು ಹೆಸರು, ನಿಮ್ಮೊಂದು ಅಪ್ಲಿಕೇಶನ್ ನಂಬರು, ಚಲನ್ ನಂಬರ್ ಕೂಡ ಶೋ ಆಗ್ತಾ ಇದೆ. ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಡೇಟ್ ಕೂಡ ಶೋ ಆಗ್ತಾ ಇದೆ. ಖಜಾನೆ 2ಗೆ ಒಂದು ಪೇಮೆಂಟ್ ಹೋಗುತ್ತೆ ನೋಡಿ. ಗೌರ್ಮೆಂಟ್ ಆಫ್ ಕರ್ನಾಟಕ ಖಜಾನೆ 2 ಅಂತ ಬಂದಿದೆ ಪೇಮೆಂಟ್ ಡೀಟೇಲ್ಸು. ಸೊ ಇಲ್ಲಿ ಪಾವತಿ ವಿಧಾನ ಅಂತ ಕೇಳ್ತಾ ಇದೆ. ಸೆಲೆಕ್ಟ್ ಮಾಡಿ. ಇಲ್ಲಿ ಕ್ಯಾಶು, ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, UPI ಅಂತ ಕೇಳ್ತಾ ಇದೆ. ಸೊ ಇದರಲ್ಲಿ ಈಸಿ ಆಗಿರುವಂಥ ಪೇಮೆಂಟ್ ಅಂದರೆ UPI ಅಂತಿದೆ ನೋಡಿ. ಇಮಿಡಿಯೇಟ್ಲಾಗಿ ನಿಮಗೆ ಈ ಒಂದು ಪೇಮೆಂಟ್ ಆಗುತ್ತೆ. ಇವೆಲ್ಲ ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್ ಸ್ವಲ್ಪ ನಿಮಗೆ ತಲೆಬೇನೆ ಅನ್ನಿಸ್ಬೋದು. ಇವೆಲ್ಲ ನಂಬರ್ ಹಾಕಿ ಅದು ಹಾಕಿ ಮಾಡೋಟಿಗೆ ಟೈಮ್ ಆಗುತ್ತೆ. ಹಾಗಾಗಿ ಈಸಿ ಅಂದರೆ ನೀವೊಂದು UPI ಅಂತ ತೊಗೊಳ್ಳಿ. UPI ಅಂತ ತೊಗೊಂಡಂಥ ಟೈಪ್ ಆಫ್ ಅಗ್ರಿಗೇಟರ್ ಅಂತಿದೆ. ICICI ePay, SBI ePay ಅಂತಿದೆ. ಸೊ ಇದರಲ್ಲಿ ಈಸಿ ಆಗಿರುವಂಥದ್ದು, ಸೆಕ್ಯೂರ್ ಆಗಿರುವಂಥದ್ದು ಅಂದರೆ SBI ePay. ಸೊ ಒಂದು SBI ePay ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. SBI ePay ಅಂತ ಸೆಲೆಕ್ಟ್ ಮಾಡ್ಕೊಂಡ ನಂತರ
ನಿಮಗೆ ಮತ್ತೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಕೇಳುತ್ತೆ. ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಏನಿದೆಯಲ್ಲ ಈ ಒಂದು ಬಾಕ್ಸಲ್ಲಿ ಎಂಟರ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಇವೆರಡು ಐ ಅಂಡರ್ಸ್ಟ್ಯಾಂಡ್ ಅಂತ ಎಕ್ಸ್ಪೆಕ್ಟ್ ಅಂತ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಸಬ್ಮಿಟ್ ಅಂತಿದೆ ನೋಡಿ ಸಲ್ಲಿಸು ಅಂತ, ಈ ಒಂದು ಸಲ್ಲಿಸು ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಸೊ ಇದರಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಪೇಮೆಂಟ್ ಡೀಟೇಲ್ಸು, ಆರ್ಡರ್ ಡೀಟೇಲ್ಸು, ಆರ್ಡರ್ ಸಮ್ಮರಿ, ನಿಮ್ಮ ಒಂದು ನಂಬರ್ ಕೂಡ ಬಂದಿರುತ್ತೆ, ಚಲನ್ ನಂಬರು. ಇಲ್ಲಿ ಅಮೌಂಟ್ ಕೂಡ ಶೋ ಆಗ್ತಾ ಇದೆ, ಎಷ್ಟು ಪೇ ಮಾಡಬೇಕಂತ. ಇಲ್ಲಿ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಮತ್ತೆ ಕೇಳ್ತಾ ಇದೆ. ಸೊ ಯು ಪಿ ಐ ಅಂತ ತೊಗೊಂಡಿದ್ದೆ ನಾನು. ಯು ಪಿ ಐ ಅಂತ ತೊಗೊಂಡ ನಂತರ ಕೂಡ ನಮಗೆ ಡೆಬಿಟ್ ಕಾರ್ಡ್ ಅಂತ ಇಲ್ಲಿ ಬರ್ತಾ ಇದೆ. ಮತ್ತು ನಿಮಗೆ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡಾಗ ಯು ಪಿ ಐ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಇಲ್ಲಿ ಈ ಒಂದು ಯು ಪಿ ಐ ಅಂತ ಮತ್ತೆ ತೊಗೋಬೇಕಾಗುತ್ತೆ. ಆಲ್ರೆಡಿ ಯು ಪಿ ಐ ಅಂತ ತೊಗೊಂಡಿದ್ದು ಮತ್ತೆ ಕೇಳ್ತಾ ಇದೆ, ಮತ್ತೊಂದು ಸಲ ಯು ಪಿ ಐ ಅಂತ ತೊಗೊಳ್ಳಿ. ಫೋನ್ಪೇ, ಗೂಗಲ್ ಪೇ, ನೆಟ್ ಬ್ಯಾಂಕಿಂಗ್, ವಾಟ್ಸಪ್ ಎಲ್ಲ ತೋರಿಸ್ತಾ ಇದೆ ನಿಮಗೆ ಆಪ್ಷನು. ಸೊ ಇದನ್ನು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಮತ್ತೆ ಯು ಪಿ ಐ ಕ್ಯೂ ಆರ್ ಅಂತಿದೆ. ಸೊ ಯು ಪಿ ಐ ಕ್ಯೂ ಆರ್ ಅಂತ ತೊಗೊಳ್ಳಿ. ಕ್ಯೂ ಆರ್ ಕೋಡ್ ಶೋ ಆಗುತ್ತೆ ನಿಮಗೆ. ಯು ಪಿ ಐ ಕ್ಯೂ ಆರ್ ಅಂತ ತೊಗೊಂಡಿನಿ. ಇಲ್ಲಿ ಪೇ ನೌ ಅಂತ ಬಂದಿದೆ. ಸೊ ಪೇ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಕ್ಯೂ ಆರ್ ಕೋಡ್ ಶೋ ಆಗುತ್ತೆ ನೋಡಿ. ಎಸ್ ಬಿ ಐ ಪಿ ಐದು ಕ್ಯೂ ಆರ್ ಕೋಡ್ ಕ್ಯಾನ್ ಓಪನ್ ಆಗಿದೆ. ಈ ಒಂದು ಕ್ಯೂ ಆರ್ ಕೋಡ್ಗೆ ನಿಮ್ಮ ಒಂದು ಫೋನ್ ಮುಖಾಂತರ ಗೂಗಲ್ ಪೇ, ಫೋನ್ಪೇ ಮತ್ತು ಪೇಟಿಎಮ್ಮು ಈ ರೀತಿ ಯಾವುದಿದೆ ನಿಮ್ಮ ಹತ್ರ ಅದರಿಂದ ಈ ಒಂದು ಸ್ಕ್ಯಾನ್ನ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡ್ಕೊಂಡ ನಂತರ ನಿಮಗೆ ಆಟೋಮೆಟಿಕ್ಕಾಗಿ ಪೇಮೆಂಟ್ ಆಗುತ್ತೆ. ಸೊ ಪೇಮೆಂಟ್ ಒಳಗೆ 5 ನಿಮಿಷ ಟೈಮ್ ಇರುತ್ತೆ. 5 ನಿಮಿಷ ಟೈಮಲ್ಲಿ ಪೇಮೆಂಟನ್ನು ಮಾಡ್ಕೋಬೇಕು. ಸೊ ಪೇಮೆಂಟ್ ಆದ ನಂತರ ನಿಮಗೆ ಈ ಒಂದು ಅಕ್ನಾಲೆಜ್ಮೆಂಟ್ ಸ್ಲಿಪ್ ಬರುತ್ತೆ. ಆ ಅಪ್ಲಿಕೇಶನ್ ಏನು ಸ್ಲಿಪ್ ಇದೆ ಆ ಒಂದು ಅಪ್ಲಿಕೇಶನ್ದು ಸ್ಲಿಪ್ ಬರುತ್ತೆ. ಅಲ್ಲಿ ಪೇಮೆಂಟ್ ಮಾಡ್ತಾ ಇದ್ದೀನಿ. ಸೊ ಪೇಮೆಂಟನ್ನು ಮಾಡಿದ್ದೀನಿ. ಪೇಮೆಂಟ್ ಮಾಡಿದ ಮೇಲೆ ನನಗೆ ಸ್ವಲ್ಪ ಲೋಡಿಂಗ್ ತೊಗೊತಾ ಇದೆ ಯಾಕೋ. ಸೊ ಸರ್ವರ್ ಬಿಜಿ ಇತ್ತು ಅಂದರೆ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಸರ್ವರ್ ಬಿಜಿ ಏನೂ ಇಲ್ಲ ಅಂದರೆ ನಿಮಗೆ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆಗಿದೆ ಅಂತ ಬರುತ್ತೆ. ಮತ್ತು ನಿಮಗೆ ಇಮಿಡಿಯೇಟ್ಲಿ ಒಂದು ಅಕ್ನಾಲೆಜ್ಮೆಂಟ್ ಓಪನ್ ಆಗುತ್ತೆ ನೋಡಿ. ಸರ್ವರ್ ಬಿಜಿ ಇದೆ, ಸ್ವಲ್ಪ ನನಗೆ ಲೋಡಿಂಗ್ ತೊಗೊತಾ ಇದೆ. ಪೇಮೆಂಟ್ ಕೂಡ ಮಾಡಿದ್ದೀನಿ, ಯಾಕೋ ಬರ್ತಾ ಇಲ್ಲ. ಸೊ ಬೆಳಗ್ಗೆ 4 ಗಂಟೆಗೆ ಎದ್ದು ನಾನು ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಅಪ್ಲಿಕೇಶನ್ ಸರ್ವರ್ ಬಿಜಿ ಇರೋ ಕಾರಣಕ್ಕಾಗಿ ಸೊ ವೇಟ್ ಮಾಡಿ. ಪೇಮೆಂಟ್ ಆದ ನಂತರ ನಿಮಗೆ ಸಕ್ಸಸ್ಫುಲ್ಲಾಗಿ ಪಿ ಡಿ ಎಫ್ ದೊರೆಯುತ್ತೆ. ಒಂದು ಪಿ ಡಿ ಎಫನ್ನು ಡೌನ್ಲೋಡನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ರೀತಿಯಾಗಿ ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಫಾರೆಸ್ಟ್ ವಾಚರ್ ಹುದ್ದೆಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನಿಮಗೆ ತೋರಿಸಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅಥವಾ ಏನಾದರೂ ಸಮಸ್ಯೆಗಳು ಬಂದಲ್ಲಿ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಎರರ್ ಬರ್ತಾ ಇದ್ದರೆ, ಏನಾದರೂ ಡೌಟ್ಸ್ಗಳಿದ್ದರೆ, ಕ್ವಶನ್ ಕೇಳೋದಿದ್ದರೆ ನನಗೆ ಕಮೆಂಟ್ ಮಾಡಿ. ಈ ರೀತಿಯಾಗಿ ಇದೆ ನಮ್ಮ ಸಮಸ್ಯೆ, ಏನು ಮಾಡಬೇಕು ಅಂತ ನಾನು ಕೇಳಿದರೆ ನಾನು ನಿಮಗೆ ಕಮೆಂಟಲ್ಲೇ ಇಮಿಡಿಯೇಟ್ಲಾಗಿ ನಿಮಗೆ ಉತ್ತರಿಸ್ತೀನಿ. ಸೊ ಇದಿಷ್ಟು ಈ ಒಂದು ಫಾರೆಸ್ಟ್ ವಾಚರ್ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ಉಪಯುಕ್ತ ಅನಿಸಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.